IPS ಅಧಿಕಾರಿ ಪವನ್ ನೆಜ್ಜೂರು ಏನಿದ್ದಾರೆ ಅವರ ಮೇಲಿನ ಕ್ರಮಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಪ ಅಧಿಕಾರವನ್ನು ವಹಿಸಿಕೊಂಡಂತಹ ಒಂದೇ ಒಂದು ದಿನದಲ್ಲಿ ಅವರ ತಲೆದಂಡ ಆಗಿದೆ, ಸಸ್ಪೆನ್ಷನ್ ಆರ್ಡರ್ ಬಂದಿದೆ. ಈ ಕ್ರಮ ಯಾಕೆ ಅಂತ ಹೇಳಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪವನ್ ನೆಜ್ಜೂರು ಒಂದು ವಿಚಾರದಲ್ಲಿ ಸರ್ಕಾರ ನಡೆದುಕೊಂಡಂತಹ ರೀತಿ ಸರಿಯಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಅಂಗಳಕ್ಕೆ ತಲುಪಿದೆ ಈ ಒಂದು ಸಸ್ಪೆನ್ಷನ್ ವಿರುದ್ಧದ ಆದೇಶ. ಪವನ್ ನೆಜ್ಜೂರು ಮೇಲಿನ ಅಮಾನತು ಆದೇಶ ಕೂಡಲೇ ಹಿಂಪಡಿಬೇಕು ಅಂತ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ರಾಜಕೀಯ ಒತ್ತಡದಿಂದ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಯಾಕೆ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ, ಈ ಕ್ರಮ ಸರಿಯಲ್ಲ ಎನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ಗಲಾಟೆ ಏನಿದೆ, ಆ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳು ಹಾಗೂ ಬೆಂಬಲಿಗರ ಮೇಲೆ ಕ್ರಮ ಆಗಬೇಕು. ಅವರ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಳ್ಳಬೇಕು. ಅವರಿಂದ ತಪ್ಪಾಗಿದೆ, ಅವರಿಂದ ಗಲಾಟೆ ಆಗಿದೆ, ಅವರಿಂದಾನೇ ಈ ರೀತಿಯಾಗಿ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ, ಅವರ ಮೇಲೆ ಕ್ರಮ ಆಗಬೇಕು. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದೇ ಬೇರೆ. ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಸರ್ಕಾರ ಈ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾ ಇರುವಂಥದ್ದು ಸರಿಯಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಗಲಭೆಗೆ ಮುಖ್ಯ ಕಾರಣ ಶಾಸಕ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ. ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಪವನ್ ನೆಜ್ಜೂರು ಮೇಲಿನ ಕ್ರಮ ಏನಿದೆ ಆಡಳಿತಾತ್ಮಕವಾಗಿ ಅದು ಸರಿಯಲ್ಲ. ಆಡಳಿತಾತ್ಮಕ ಒಂದು ದುರುದ್ದೇಶ, ರಾಜಕೀಯ ಒತ್ತಡ ಇದರಲ್ಲಿ ಕಾಣ್ತಾ ಇದೆ. SP ಅವರ ಅಮಾನತ್ತು ಸ್ವಾಭಾವಿಕ ನ್ಯಾಯ ಸಿದ್ಧಾಂತದ ಉಲ್ಲಂಘನೆ ಅಂತ ಹೇಳಿ ದಿನೇಶ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಪವನ್ ನೆಜ್ಜೂರು ವಿರುದ್ಧ ಅಮಾನತು ಆದೇಶ ಏನಿದೆ ಅದನ್ನು ಹಿಂದಕ್ಕೆ ಪಡಿಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ ಕಲ್ಲಹಳ್ಳಿ. ಕೇಳ್ಕೊಳ್ತಾ ಇದ್ದಾರೆ, ನೋಡಿ ಇದು ಸರಿಯಲ್ಲ. ಹೌದು, ನಿಜಕ್ಕೂ ಕೂಡ SP ಅವರು ಬಂದು ಒಂದೇ ಒಂದು ದಿನ ಆಗಿದೆ, ಒಂದು ದಿನದಲ್ಲಿ ಈ ರೀತಿಯಾಗಿ ಗಲಾಟೆ ಆಗಿದೆ. ಆ ಗಲಾಟೆ ಆದಕ್ಕೆ ಕಾರಣನೇ ಬೇರೆ ಇದೆ. ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿದೆ, ಒಂದು ಕಾರ್ಯಕ್ರಮದ ವಿಚಾರವಾಗಿ, ಬ್ಯಾನರ್ ವಿಚಾರವಾಗಿ. ಮುಖ್ಯವಾಗಿ ಇದರಲ್ಲಿ ನೋಡಬೇಕು ಅಂತ ಅನ್ಕೊಂಡ್ರೆ, ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಫಸ್ಟ್ ಜನಾರ್ದನ್ ರೆಡ್ಡಿ ಮನೆಯವರ ಮುಂದೆ ಹೋದ್ರು, ಬ್ಯಾನರ್ ಹಾಕ್ತಾ ಇದ್ರು. ಆ ಒಂದು ವಿಚಾರವನ್ನ ಕೇಳಿ ಅಲ್ಲಿ ಶ್ರೀರಾಮುಲು ಬಂತಂದ್ರು, ಜನಾರ್ದನ್ ರೆಡ್ಡಿ ಕೂಡ ಬಂದ್ರು. ಆ ಸಮಯದಲ್ಲಿ ಗಲಾಟೆಗಳು ಆಯ್ತು, ಕಲ್ಲು ತೂರಾಟ ಆಯ್ತು, ಫೈರಿಂಗ್ ಕೂಡ ಆಯ್ತು, ಗಾಳಿಯಲ್ಲಿ ಗುಂಡು ಹಾರಿಸಲಾಯಿತು. ಆ ಘಟನೆಯಲ್ಲಿ ಒಬ್ಬ ವ್ಯಕ್ತಿಯ ಬಲಿ ಆಯ್ತು, ಅದು ಕಾಂಗ್ರೆಸ್ ಕಾರ್ಯಕರ್ತ. ಇದೆಲ್ಲವೂ ಕೂಡ ಆಗಿದ್ದು ಈ ಇಬ್ಬರು MLAಗಳ ವಿಚಾರದಲ್ಲಿ. ಅವರ ಬಗ್ಗೆ ಕ್ರಮ ಆಗಬೇಕು. ಯಾರಲ್ಲಿ ಬೆಂಬಲಿಗರಿದ್ರು ಅವರ ಮೇಲೆ ಶಿಕ್ಷೆ ಹಾಕಬೇಕು, ಕ್ರಮವನ್ನು ತೆಗೆದುಕೊಳ್ಬೇಕು. ಈ ಒಂದು MLAಗಳ ಬೆಂಬಲಿಗರು ಏನಿದ್ದಾರೆ, ನಾವೇ ಒಂದು ದೊಡ್ಡ ಇದು ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇರ್ತಾರೆ. ಅವರಿಂದ ನಾವು ಓಡಾಡ್ತಿದ್ವಿ ಒಂದು ಮಾತ್ರಕ್ಕೆ ನಮ್ದೆಲ್ಲ ನಡೆಯುತ್ತೆ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇರ್ತಾರೆ. ಅದು ಅಲ್ಲದೆ ಜನವರಿ 1 ಇರುತ್ತೆ, ಆ ಒಂದು ಗುಂಗಿನಲ್ಲಿ ಇರ್ತಾರೆ, ಅಥವಾ ಏನಾದರೂ ಮತ್ತಲ್ಲಿದ್ರೂ ಗೊತ್ತಿಲ್ಲ, ಗಲಾಟೆ ಆಗಿಬಿಟ್ಟಿದೆ, ಒಂದು ಬಲಿ ಆಗಿಬಿಟ್ಟಿದೆ. ಆ ಒಂದು ವಿಚಾರವಾಗಿ ಕಾನೂನಿನ ರೀತಿಯಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕು. ಅಥವಾ ಸರ್ಕಾರ SP ಅವರಿಗೇನು ಹೊಸದಾಗಿ ಬಂದಿರಲ್ಲ, ನೀವು ನೋಡಿ ಅದನ್ನು ಸುಧಾರಿಸಿ ಏನು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಪರವಾಗಿದ್ದಿಲ್ಲ. ಆದರೆ ಹೊಸದಾಗಿ ಬಂದಂಥ SP ಅನ್ನು ಅಮಾನತು ಮಾಡಲಾಗಿದೆ, ಇದು ಸರಿಯಲ್ಲ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಇದು ಯಾರು ಒಪ್ಪೋದಲ್ಲ. ನಿಷ್ಠಾವಂತ ಒಬ್ಬ ಅಧಿಕಾರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ಆ ರೀತಿಯಾಗಿ ಸರ್ಕಾರ ನಡೆದುಕೊಳ್ತಾ ಇದೆ. IPS ಅಧಿಕಾರಿ ಪವನ್ ನೆಜ್ಜೂರು ಏನಿದ್ದಾರೆ ಅವರ ಮೇಲಿನ ಕ್ರಮ ಸರಿಯಲ್ಲ ಅಂತ ಹೇಳಿ ಈಗ ದೊಡ್ಡ ಮಟ್ಟದ ಕೂಗು ಕೇಳಿ ಬರ್ತಾ ಇದೆ. ಪತ್ರವನ್ನು ಕೂಡ ಬರೆಯಲಾಗಿದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂಗಳಕ್ಕೆ ಈ ಒಂದು ವಿಚಾರ ಹೋಗಿದೆ. ಸಸ್ಪೆಂಡ್ ವಿರುದ್ಧ ಆದೇಶ ಏನಾಗಿದೆ, ನಾವು ಇದು ಸರಿಯಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಇದನ್ನು ಹಿಂಪಡಿಬೇಕು, ಕೂಡಲೇ ಅವರನ್ನು ಮತ್ತೆ ಕೆಲಸಕ್ಕೆ ತಗೋಬೇಕು. ಅವರ ಕೆಲಸವನ್ನು ಅವ್ರನ್ನ ಪ್ರಾಮಾಣಿಕವಾಗಿ ಮಾಡೋಕೆ ಬಿಡಿ. ರಾಜಕೀಯ ಒತ್ತಡದಿಂದ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ನೀವು ಈ ರೀತಿಯಾಗಿ ಕೆಟ್ಟದಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಸರ್ಕಾರ ಆಗಿರಲಿ ಬೇರೆಯವರಾಗಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಈ ಹಿಂದೆ ಇದ್ದಂತಹ SP ಅವರು ಯಾವ ರೀತಿಯಾಗಿ ಕೆಲಸ ಮಾಡಿದ್ರು, ಈಗ ಬಂದಂಥವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ನೋಡಬೇಕಲ್ಲ. ಶೋಭಾ ರಾಣಿಯವರು ಅದೇ ರೀತಿಯಾದಂಥ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿ ಹೋದರು. ಆಮೇಲೆ ಇವರು ಬಂದರು. ಇವರು ಬಂದ ಮೇಲೆ ಇವರು ಕೂಡ ತಮ್ಮ ಕೆಲಸವನ್ನು ಕಾರ್ಯವೈಖರಿಯನ್ನು ತೋರಿಸಬೇಕಲ್ವಾ, ಅದಕ್ಕೆ ಸಮಯ ಆದರೂ ಬೇಕಲ್ವಾ. ಬಂದಂಥ ಒಂದೇ ದಿನಕ್ಕೆ ನೀವು ಅವರನ್ನು ಕಳಿಸಿಬಿಟ್ರೆ ಅದು ಹೆಂಗೆ? ಅವರು ಈ ಹಿಂದೆ ಎಲ್ಲಿ ಕೆಲಸ ಮಾಡಿದ್ರೆ ಅದನ್ನು ನೀವು ನೋಡಿ ಹೆಂಗೆ ಕೆಲಸ ಮಾಡಿರ್ತಾರೆ ಅಂತ. ಆದರೆ ಈ ಒಂದು ಗಲಾಟೆಯನ್ನು ನಿಯಂತ್ರಣ ಮಾಡೋದರಲ್ಲಿ ವಿಫಲ ಆಗಿದೆ ಅನ್ನುವಂತಹ ಕಾರಣವನ್ನು ಕೊಟ್ಟು ನೀವು ಆದೇಶವನ್ನು ಹೊರಡಿಸ್ತೀರಿ, ಸಸ್ಪೆಂಡ್ ಮಾಡ್ತೀರಿ ಅಂತ ಅನ್ನೋದಾದರೆ ಇದೆಷ್ಟರ ಮಟ್ಟಿಗೆ ಸರಿ? ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅನ್ನೋದಾದರೆ ಭರತ್ ರೆಡ್ಡಿ ಅವರ ಮೇಲೆ ತೆಗೆದುಕೊಳ್ಳಿ, ಜನಾರ್ದನ ರೆಡ್ಡಿ ಅವರ ಮೇಲೆ ತೆಗೆದುಕೊಳ್ಳಿ, ಅವರ ಬೆಂಬಲಿಗರು ಯಾರಿದ್ದಾರೆ ಗಲಾಟೆಯನ್ನು ಸೃಷ್ಟಿ ಮಾಡಿದ್ರಲ್ಲ ಫಸ್ಟ್ ಬಂದು ಅವ್ರ ಮೇಲೆ ತೆಗೆದುಕೊಳ್ಳಿ, ಅಲ್ಲಿ ಯಾರು ಫೈರಿಂಗ್ ಮಾಡಿದ್ರು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ. ಅದು ಬಿಟ್ಟು ಪವನ್ ನೆಜ್ಜೂರು ಅವರ ಮೇಲೆ ಯಾಕೆ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀರಿ? ಅವರ ಮೇಲಿನ ಒಂದು ಕ್ರಮ ಆಡಳಿತಾತ್ಮಕ ದುರುದ್ದೇಶದಿಂದ, ರಾಜಕೀಯ ಒತ್ತಡದಿಂದ ನೀವು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಇದು ಸರಿಯಲ್ಲ. ಇವರ ಅಮಾನತ್ತು ನೀವು ಯಾವುದೇ ಕಾರಣಕ್ಕೂ ಕೂಡ ಮಾಡೋಕೆ ಹೋಗ್ಬಿಡಿ. ಆ ಒಂದು ಆದೇಶವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿ ದಿನೇಶ್ ಅವರು ಮನವಿಯನ್ನು ಮಾಡಿದ್ದಾರೆ.
ಸಾಮಾಜಿಕ ಕಾರ್ಯಕರ್ತ ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ದಿನೇಶ್ ಕಲ್ಲಳ್ಳಿ ಅವರು ಮಾಡಿ ಅವರ ಒಂದು ಏನಿದೆ ಆದೇಶವನ್ನು ವಾಪಸ್ ತಗೊಳ್ಳಿ ಅಂತ ಮನವಿ ಕೂಡ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.